ಕೃಷ್ಣ ಮತ್ತು ಕಾಳಿಯ ಎಂಬ ಸರ್ಪದ ಒಂದು ಚಿಕ್ಕ ಕಥೆ. ಒಮ್ಮೆ ವೃಂದಾವನ ಗ್ರಾಮದಲ್ಲಿ ಯಮುನಾ ನದಿಯಲ್ಲಿ ಕಾಳಿಯ ಎಂಬ ಅಪಾಯಕಾರಿ 5 ತಲೆಯ ಸರ್ಪವು ವಾಸವಾಗಿತ್ತು. ಅದರ ವಿಷವು ನೀರನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸಿತ್ತು. ಇದರಿಂದಾಗಿ ವೃಂದಾವನದ ಜನರು ಭಯಭೀತರಾಗಿದ್ದರು. ಒಂದು ದಿನ ಪುಟ್ಟ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಚೆಂಡಿನ ಆಟವನ್ನು ಆಡುತ್ತಿದ್ದಾಗ ಅಚಾನಕ್ಕಾಗಿ ಚೆಂಡು ನದಿಯ ಕಡೆ ಹೋಗಿ ನದಿಗೆ ಬಿದ್ದು ಬಿಟ್ಟಿತ್ತು. ಇದನ್ನು ಕಂಡ ಕೃಷ್ಣ ಹಿಂಜರಿಕೆ ಇಲ್ಲದೆ ಅದನ್ನು ಪಡೆಯಲು ನದಿಯ ಒಳಗೆ ಹಾರಿದನು. ಕೃಷ್ಣನ ಸ್ನೇಹಿತರು ಗಾಬರಿಯಿಂದ ಹೌಹಾರಿದರು. ಆದರೆ ಕೃಷ್ಣ ಮಾತ್ರ ಹೆದರದೆ ಚೆಂಡನ್ನು ತರಲು ನದಿಯೊಳಗೆ ಮುನ್ನುಗ್ಗಿದ. ಕೃಷ್ಣ ನದಿಗೆ ಹಾರುತ್ತಿದ್ದಂತೆ ನದಿಯಲ್ಲಿ ಉಂಟಾದ ಗೊಂದಲದಿಂದ ಕೋಪಗೊಂಡ ಕಾಳಿಯನು ನದಿಯಿಂದ ಎದ್ದು ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಶುರು ಮಾಡಿದನು. ಆದರೆ ಕೃಷ್ಣನು ಅದಕ್ಕೂ ಹೆದರಲಿಲ್ಲ. ಅವನು ಆ ಕಾಳಿಯ ಸರ್ಪದ ತಲೆಯ ಮೇಲೆ ಎಷ್ಟು ಕೃಪೆ ಮತ್ತು ಶಕ್ತಿಯಿಂದ ನರ್ತಿಸಿದನು ಎಂದರೆ ಆ ಸರ್ಪವು ದುರ್ಬಲವಾಯಿತು ಮತ್ತು ಅಂತಿಮವಾಗಿ ಕೃಷ್ಣನಿಗೆ ಶರಣಾಯಿತು. ಕಾಳಿಯನ ಪತ್ನಿಯರು ಕೃಷ್ಣನನ್ನು ಕ್ಷಮಿಸುವಂತೆ ಬೇಡಿಕೊಂಡರು. ಕೃಷ್ಣನು ಇದಕ್ಕೆ ಒಪ್ಪಿ, ಈ ನದಿಯನ್ನು ಬಿಟ್ಟು ಹೋಗು ಮತ್ತು ಎಂದಿಗೂ ಇಲ್ಲಿ ಹಿಂತಿರುಗಬೇಡ. ಈ ನೀರು ಮತ್ತೆ ಮೊದಲಿನಂತೆ ಎಲ್ಲರಿಗೂ ಸುರಕ್ಷಿತವಾಗಿರಲಿ ಎಂದು ಹೇಳಿದನು. ಕಾಳಿಯನು ಕೃಷ್ಣನ ಮಾತಿಗೆ ಒಪ್ಪಿ ಕೃಷ್ಣನಿಗೆ ನಮಸ್ಕರಿಸಿ ಶಾಂತಯುತವಾಗಿ ಅಲ್ಲಿಂದ ಹೊರಟು ಹೋದನು ಮತ್ತು ಯಮುನಾ ನದಿ ಮತ್ತೊಮ್ಮೆ ಶುದ್ಧ ಮತ್ತು ಸುರಕ್ಷಿತವಾಯಿತು. ಇದನ್ನು ಕಂಡ ಕೃಷ್ಣನ ಸ್ನೇಹಿತರು ಮತ್ತು ಬೃಂದಾವನದ ಜನರೆಲ್ಲರೂ ಕೃಷ್ಣನನ್ನು ಕೊಂಡಾಡಿದರು. ಈ ಕಥೆಯ ನೀತಿ ಏನೆಂದರೆ ಧೈರ್ಯ ಮತ್ತು ದಯೆ ದೊಡ್ಡ ಅಪಾಯಗಳನ್ನು ಸಹ ಜಯಿಸಬಹುದು.